ನಮಸ್ಕಾರ ಸ್ನೇಹಿತರೆ. ಖಾಕಿ ಖಾದಿ ಕಾವಿ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನನ್ನ ಹೆಸರು ವಿ ನಾಗಪ್ಪ ಅಂತೇಳಿ. ಪತ್ರಕರ್ತನಾಗಿ ಸಂಘಟನೆಗಳನ್ನು ಹುಟ್ಟಾಕಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಆದರೆ ನನ್ನ ಗುರಿ ಒಂದೇ: ದೌರ್ಜನ್ಯಗಳ ವಿರುದ್ಧ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ. ಯಾರು ತೊಂದರೆಯಲ್ಲಿರ್ತಾರೋ ಅವ್ರಿಗೆ ಹೋಗಿ ಮಾನಸಿಕವಾಗಿ, ನೈತಿಕವಾಗಿ ಧೈರ್ಯ ತುಂಬೋದು ಸಾಕಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಆದರೆ ನನ್ನ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರಾ ಅಂತ ನೀವು ಕೇಳ್ಬೋದು. ಯಾರೂ ಮಾಡಲ್ಲ ರೀ. ನನ್ನ ಸ್ನೇಹಿತರುಗಳು ನೂರಾರು ಜನ ಇದ್ದರು, ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಪೊಲೀಸ್ ಇಲಾಖೆ ನನ್ನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಅವರೇ ನಿರ್ಧಾರ ಮಾಡಿಕೊಂಡು ಸಾಕಷ್ಟು ತೊಂದರೆಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಆಗಲೇ ನನ್ನ ಸ್ನೇಹಿತರನ್ನೆಲ್ಲ ನಾನೇ ದೂರ ಮಾಡಿಬಿಟ್ಟೆ. ನನ್ನಿಂದ ಅವ್ರಿಗೆ ಯಾಕೆ ತೊಂದರೆ? ನನ್ನ ಗುರಿ ಏನೋ ಇರ್ಬೋದು, ಆದರೆ ಅವರು ಜೀವನ ಮಾಡಲಿ ಅಂತ ಅವ್ರನ್ನ ದೂರ ಕಳಿಸ್ದೆ. ಸಾಕಷ್ಟು ಜನ ಈಗಲೂ ಉತ್ಸುಕರಾಗಿದ್ದಾರೆ, ಆದರೆ ಅವರೆಲ್ಲ ಸಂಸಾರ ಅದು ಇದು ಅಂತ ಎಂಗೇಜ್ ಆಗಿಬಿಟ್ಟಿದ್ದಾರೆ. ಇನ್ನು ನಾವು ಈಗ ಸೇರ್ತಾ ಇರೋ ಜನನಾಯಕರುಗಳು, ಓಹೋ ಅದ್ಭುತನಪ್ಪ. ಯಾರೇ ತಪ್ಪು ಮಾಡಿದ್ರು, ಎಲ್ಲೇ ಆಗಲಿ, ಯಾರೇ ತಪ್ಪು ಮಾಡ್ತಾ ಇರೋರನ್ನ ನೋಡಿ ನೀನು ತಪ್ಪು ಮಾಡ್ತಾ ಇದೆಯಾ, ಯಾಕಯ್ಯ ಮಾಡ್ತಾ ಇದೆಯಾ ಅಂತ ಕೇಳೋ ಧೈರ್ಯ ಒಬ್ಬರಿಗೂ ಇಲ್ಲ. ಅಧಿಕಾರಿಗಳನ್ನ ಕೇಳೋದಿರಲಿ, ಜೊತೆಯಲ್ಲಿರೋರು ತಪ್ಪು ಮಾಡಿದ್ರೆ ಕೇಳೋ ಒಂದು ಇದನ್ನು ತೋರಿಸಲ್ವಲ್ಲ. ಹಿಂಗಾದರೆ ನಾಳೆ ಎಲ್ಲರೂ ತಪ್ಪು ಮಾಡೋರೇ ಆಗ್ಬಿಟ್ರೆ ಕೇಳೋರು ಯಾರು? ಭ್ರಷ್ಟಾಚಾರ ನೋಡಿದ್ರೆ ಹಿಂಗೆ ಎದ್ದು ಕುಣಿತಾ ಇದೆ. ಆ ಭ್ರಷ್ಟಾಚಾರಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಸ್ನೇಹಿತರುಗಳಲ್ಲೇ ಒಗ್ಗಟ್ಟಿಲ್ಲ, ಅವರವರಲ್ಲೇ ಒಡಕು. ಯಾವುದೋ ಒಂದು ಎಲೆಕ್ಷನ್ ಬಂದರೆ ಸಾಕು, ಒಬ್ಬ ಕಿತ್ತಾಟಗಳು, ಹೊಡೆದಾಟಗಳು, ಕೊಚ್ಕೊಂಡ್ಬಿಡ್ತಾರೆ ಅವರವರೇ. ಮಚ್ಚುಗಳು, ಲಾಂಗ್ಗಳಿಂದ ಕೊಚ್ಕೊಂಡು ಅವರ ಜೀವನವನ್ನು ಅವರೇ ನಾಶ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾಯಕರುಗಳು ಅವ್ರ ಕಡೆ ತಿರುಗಿ ನೋಡ್ತಾರೆಯೇ? ಯಾರು ನೋಡಲ್ಲ ರೀ. ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ಏನಾಗಿದೆ ಇವತ್ತು ಅಂದರೆ ಬರೀ ದಲ್ಲಾಳಿಗಳ ಆಫೀಸ್ ಆಗಿಬಿಟ್ಟಿದೆ. ಯಾವುದೇ ವಿಷಯ ತಗೊಂಡು ಇಬ್ಬರು ಹೋದರೆ ಅವರಿಂದ ಇವರಿಂದ ಕಿತ್ಕೊಳ್ಳೋದು. ಕೋತಿ ಕಜ್ಜಾಯ ಹಂಚುತ್ತಲ್ಲ, ಹಂಗೆ ನ್ಯಾಯನ ಹಂಚ್ತಾರೆ. ಆದರೆ ಯಾರಿಗೂ ನ್ಯಾಯ ಕೊಡಿಸೋ ಯೋಗ್ಯತೆ ಯಾವುದೇ ಅಧಿಕಾರಿಗಳಲ್ಲೂ ಈಗ ಇಲ್ಲ. ಅವ್ರ ಕೆಲಸ ಎಷ್ಟೈತೆ? ಯಾರ ಮೇಲೆ ಯಾರಿಗೆ ಲಾಭ ಬರುತ್ತೆ, ಯಾರ ಹತ್ರ ಲಾಭ ಬರುತ್ತೆ ಅವ್ರ ಹತ್ರ ಈಸ್ಕೊಳ್ತಾರೆ, ಯಾರಿಗೋ ಒಂದು ಕೇಸ್ ಹಾಕ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಅಷ್ಟು ಬಿಟ್ಟರೆ ಏನೂ ಮಾಡ್ತಾಯಿಲ್ಲ ಅವರು ಸಹ. ಹಿಂಗಾದರೆ ಸಮಾಜ ನಾಳೆ ಏನಾಗ್ಬೋದು? ನಾವು ನೀವು ಹೆಂಗೋ ಬದುಕೊಂಬಿಟ್ವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಬದುಕೋದು ಹೇಗೆ? ಈ ಅನ್ಯಾಯದ ವಿರುದ್ಧ ಯಾರಾದರೂ ದನಿ ಎತ್ತಿದ್ರೆ ಅವ್ರನ್ನ ಮಟ್ಟ ಹಾಕೋಕ್ಕೆ ಏನೇನು ಮಾಡ್ತಾರೆ ಅಂತ ನಿಮಗೆ ಗೊತ್ತೇ? ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದಿರೋ ಒಂದೊಂದು ಘಟನೆಯೂ ಒಂದೊಂದು ದೊಡ್ಡ ಕತೆ. ನಾನು ಯಾಕೆ ಈ ರೀತಿ ಒಂದು ಆಯ್ಕೆಯನ್ನು ಮಾಡ್ಕೊಂಡೋ ಅಂತ ಭೀತನಾಗಿದ್ದೂ ಉಂಟು. ಆದರೂ ಏನೂ ಮಾಡೋಕ್ಕಾಗಲ್ಲ. ನನ್ನ ರಕ್ತದಲ್ಲಿ ಅದು ಸೇರ್ಕೊಂಬಿಟ್ಟಿರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾನೇ ಇದ್ದೀನಿ. ಭಗವಂತ ಅದಕ್ಕೆ ಶಕ್ತಿ ತುಂಬ್ತಾನೇ ಇದ್ದಾನೆ. ನನ್ನ ಎಲ್ಲರೂ ಬಿಟ್ಟು ಹೋದ್ರೂ ಸಹ ನನ್ನಲ್ಲಿರೋ ಆತ್ಮವಿಶ್ವಾಸ ಮತ್ತು ತಿಳುವಳಿಕೆ, ಜ್ಞಾನ, ಯಾರಿಗೆ ಏನು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ, ಯಾರ ಹತ್ರ ನಾನು ಹೋಗಿ ಮಾತಾಡಿದ್ರೆ ಆಗುತ್ತೆ, ಯಾವ ರೀತಿ ಮಾತಾಡಿದ್ರೆ ಆಗುತ್ತೆ, ಇದನ್ನು ತಿಳ್ಕೊಂಡಿರೋದಕ್ಕೆ ಇನ್ನೂ ನಾನು ಬದುಕಿದ್ದೀನಿ. ಮತ್ತು ಹಲವು ಜನಕ್ಕೆ ಸಹಾಯನೂ ಮಾಡ್ತಾಯಿದ್ದೀನಿ. ಏನಪ್ಪ ಇವನು ಸಹಾಯ ಏನು ಕಳೆದು ದಬಾಕ್ಬಿಟ್ಟಿದ್ದಾನೆ ಇವನು ಅಂತ ನೀವು ಮಾತಾಡ್ಕೊಬೋದು, ಸಹಜ. ಯಾರ ಕೈಲೂ ಆಗದೆ ಇರೋದು ಇವನು ಮಾಡಿದಾನ ಅಂತ. ಆಗೋದನ್ನೇ ಮಾಡಿದ್ದೀನಿ. ಆದರೆ ಅದನ್ನು ಮಾಡದೇ ಇರೋರು ಇದ್ದಾರೆ. ಅವ್ರ ಬಗ್ಗೆ ಚಿಂತೆ ಮಾಡಿ ಎಲ್ಲರೂ ತಮ್ಮಗಾದ ಸಹಾಯಗಳನ್ನು ಯಾರು ಸಮಸ್ಯೆ ಹೇಳ್ಕೊಂಬರ್ತಾರೋ ಅವ್ರಿಗೆ ಮಾಡಿಬಿಟ್ರೆ ಪೊಲೀಸವರಾಗಲಿ ರಾಜಕಾರಣಿಗಳಾಗಲಿ ಜಾಸ್ತಿ ಬಾಲ ಬಿಚ್ಚಲ್ಲ. ಅದನ್ನು ಹೇಗೆ ಮಾಡಿರ್ಬೋದು, ನನಗೇನೇನಾಗಿರ್ಬೋದು ಅದರಿಂದ, ಅದನ್ನೆಲ್ಲ ಸ್ವಲ್ಪನೇ ಒಂದು ಎಳೆಯಾಗಿ ಕಥೆಯಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಜವಾಗ್ಲೂ ಜೊತೆ ನಿಲ್ಲಿ. ನನಗೆ ಯಾವ ಸಹಾಯ ಬೇಕಾದರೂ ಮಾಡೋವಂಥ ಹಲವಾರು ಜನ ಇದ್ದಾರೆ. ಆದರೆ ಅವ್ರನ್ನ ನಾನು ಬೇರೆ ಬೇರೆ ರೀತಿ ಹಾಕೋ ಒಂದು ಅಭ್ಯಾಸ ನನಗಿಲ್ಲ. ಅವ್ರಿಗೆ ಏನೂ ಆಗಬಾರ್ದು, ನನಗೆ ಯಾರು ಜೊತೆ ನಿಲ್ತಾರೋ ಅವ್ರಿಗೆ ಏನೂ ಆಗಬಾರ್ದು. ಆ ರೀತಿಯೇ ಇಷ್ಟು ದಿವಸ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬಂದಿದ್ದೀನಿ. ದೇವರು ಅದಕ್ಕೆ ಶಕ್ತಿ ತುಂಬ್ತಾ ಇದ್ದಾನೆ. ಈ ಕಥೆಗಳನ್ನೆಲ್ಲ ಕೇಳಿ ಆದರೂ ಕೆಲವರು ನಾನು ಈಗ ಆಗಬೇಕಪ್ಪ, ಅಥವಾ ನಾನು ಕೆಲವ್ರಿಗೆ ಸಪೋರ್ಟ್ ಮಾಡಬೇಕು, ಸಮಸ್ಯೆನ ಬಗೆಹರಿಸೋಕೆ ಹೋಗಬೇಕು, ನ್ಯಾಯ ಕೇಳಬೇಕು, ದೌರ್ಜನ್ಯಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಬಿಟ್ರೆ ಸಾಕು, ನನ್ನ ಜೀವನನೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ
ನಾನು ಮುಂದೆ ಒಂದೊಂದೇ ಕಥೆನ ಹೇಳ್ತಾ ಹೋಗ್ತೀನಿ. ತಾವು ನನ್ನ ಜೊತೆ ನಿಲ್ಲಿ ಸಪೋರ್ಟ್ ಮಾಡಿ. ನಮಸ್ಕಾರ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ.